ಬೆಲೆ ಏರಿಕೆಯ ಬೇಗೆಯಲ್ಲಿ ಬೇಯ್ತಾ ಇರುವಂತಹ ಬೆಂಗಳೂರಿಗರಿಗೆ ಗಾಯದ ಮೇಲೆ ಬರೆ ಎನ್ನುವಂತೆ ರಾಜ್ಯ ಸರ್ಕಾರ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ಅನ್ನು ಕೊಟ್ಟಿದೆ. ಏನದು ಬೆಲೆ ಏರಿಕೆಯ ಶಾಕ್ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಬೆಂಗಳೂರಿನ ಜನರಿಗೆ ಮತ್ತೆ ದರ ಏರಿಕೆಯ ಶಾಕ್. ಹೊಸೂರು ರಸ್ತೆಯ 2 ಟೋಲ್ ದರ ಏರಿಕೆ. ಮಧ್ಯರಾತ್ರಿಯಿಂದಲೇ ನೂತನ ದರ ಜಾರಿಗೆ. ಸಾಲು ಸಾಲು ದರ ಏರಿಕೆಗಳಿಂದ ಬೆಂಗಳೂರು ಜನರು ಬಳಲಿ ಬೆಂಡಾಗಿದ್ದಾರೆ. ಇದರ ಬೆನ್ನಲ್ಲೇ ಟೋಲ್ ದರವೂ ಕೂಡ ಹೆಚ್ಚಳವಾಗಿದ್ದು ವಾಹನ ಸವಾರರ ಜೇಬಿಗೆ ಕತ್ತರಿ ಬೀಳ್ತಿದೆ. ಬೆಂಗಳೂರಿನಿಂದ ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವ ಹೊಸೂರು ರಸ್ತೆಯ 2 ಟೋಲ್ಗಳಲ್ಲೂ ಕೂಡ ದರ ಏರಿಕೆಯಾಗಿದೆ. ಈ 2 ಟೋಲ್ಗಳ ಹೊಸ ದರ ಇವತ್ತು ಮಧ್ಯರಾತ್ರಿಯಿಂದಲೇ ಜಾರಿಗೆ ಬರಲಿದೆ. ಜುಲೈ 1ರಿಂದ ಬೆಂಗಳೂರು ಎಲಿವೇಟೆಡ್ ಕಾರಿಡಾರ್ ಟೋಲ್ನ ಶುಲ್ಕ ಹೆಚ್ಚಳವಾಗಲಿದೆ. ಪರಿಣಾಮ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಿನ ಎಲೆಕ್ಟ್ರಾನಿಕ್ ಸಿಟಿಗೆ ಮತ್ತು ಕರ್ನಾಟಕ ತಮಿಳುನಾಡು ಗಡಿಯ ಬಳಿಯ ಅತ್ತಿಬೆಲೆ ಮಾರ್ಗದಲ್ಲಿ ಚಲಿಸುವ ಪ್ರಯಾಣಿಕರು ಎಲಿವೇಟೆಡ್ ರಸ್ತೆಗೆ ಹೆಚ್ಚಿನ ಟೋಲ್ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಈ ಕುರಿತ ಪರಿಷ್ಕೃತ ದರವನ್ನು ಮಾರ್ಚ್ 31ರ ಸಗಟು ಬೆಲೆ ಸೂಚ್ಯಾಂಕ ಆಧರಿಸಿ ದರ ಏರಿಕೆ ಮಾಡಲಾಗಿದೆ. ಎಲಿವೇಟೆಡ್ ಎಕ್ಸ್‌ಪ್ರೆಸ್ ವೇ ಹೊಸ ಟೋಲ್ ರಚನೆಯ ಅಡಿಯಲ್ಲಿ ಕಾರುಗಳು, ಜೀಪ್ಗಳು ಮತ್ತು ವ್ಯಾನ್ಗಳಿಗೆ ಏಕಮುಖ ಪ್ರಯಾಣಕ್ಕೆ 65 ರೂಪಾಯಿ ಇದೆ. ವಾಪಸ್ ಹಿಂತಿರುಗಿ ಬರಲು ಅದೇ ದಿನಕ್ಕೆ 95 ರೂಪಾಯಿ ಮತ್ತು ಮಾಸಿಕ ಪಾಸ್ಗೆ 1885 ಪಾವತಿಸಬೇಕಾಗುತ್ತೆ. ಈ ಹಿಂದೆ ಈ ಎಲ್ಲದಕ್ಕೂ ಕೂಡ 5 ರೂಪಾಯಿ ಕಡಿಮೆ ಇತ್ತು. ಈಗ BETPL ನಿಂದ 5 ರೂಪಾಯಿ ಏರಿಕೆ ಮಾಡಲಾಗಿದೆ. ಇನ್ನು ಬಸ್ಗಳು ಮತ್ತು ಟ್ರಕ್ಗಳಿಗೆ ಶುಲ್ಕ ಭಾರಿ ಹೆಚ್ಚಳವಾಗಿದೆ. ಒಂದೇ ಕಡೆಯ ಪ್ರಯಾಣಕ್ಕೇನೆ 175 ರೂಪಾಯಿ ಮತ್ತು ಮಾಸಿಕ ಪಾಸ್ಗೆ 5275 ರೂಪಾಯಿಗೆ ಶುಲ್ಕ ಏರಿಕೆಯಾಗಿದೆ. ಮಲ್ಟಿ ಆಕ್ಸಲ್ ವಾಹನಗಳಿಗೆ ಪ್ರತಿ ಟ್ರಿಪ್ಗೆ 350 ರೂಪಾಯಿ ಮತ್ತು ತಿಂಗಳಿಗೆ 10,550 ರೂಪಾಯಿ ಪಾವತಿಸಬೇಕಾಗುತ್ತೆ. ಇನ್ನು ಅತ್ತಿಬೆಲೆ ಟೋಲ್ನಲ್ಲೂ ಕೂಡ ದರ ಏರಿಕೆ ಆಗಲಿದೆ. ಹಳೆಯ ದರಕ್ಕಿಂತ 5 ರೂಪಾಯಿ ಹೆಚ್ಚಳವಾಗಲಿದ್ದು ಈ ಭಾಗದ ಸವಾರರಿಗೂ ಕೂಡ ನಾಳೆಯಿಂದಲೇ ದರ ಏರಿಕೆಯ ಬಿಸಿ ತಟ್ಟಲಿದೆ. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ದರ ಎಷ್ಟಾಗಲಿದೆ? ಕಾರು, ಜೀಪ್, 4 ಚಕ್ರದ ಲಘು ವಾಹನಗಳು ಒಂದು ಕಡೆಯ ಪ್ರಯಾಣಕ್ಕೆ 65 ರೂಪಾಯಿ, ಹಳೆ ದರ 60 ರೂಪಾಯಿ. 2 ಕಡೆಗಿನ ಪ್ರಯಾಣಕ್ಕೆ 90 ರೂಪಾಯಿ ಇದೆ, ಹಳೆ ದರ 85 ರೂಪಾಯಿ. ದ್ವಿಚಕ್ರ ವಾಹನಗಳಿಗೆ ಒಂದು ಕಡೆಯ ಪ್ರಯಾಣಕ್ಕೆ 25 ರೂಪಾಯಿ ಇದ್ದು ಯಾವುದೇ ಬದಲಾವಣೆ ಇಲ್ಲ. ಲಾರಿ ಅಥವಾ ಟ್ರಕ್ ಹಾಗೂ ಬಸ್ಗಳಿಗೆ 175 ರೂಪಾಯಿ ಇದೆ, ಹಳೆ ದರ 170 ರೂಪಾಯಿ ಇತ್ತು. ಮಲ್ಟಿ ಆಕ್ಸಲ್ ವಾಹನಗಳಿಗೆ 350 ರೂಪಾಯಿ ಇದೆ, ಹಳೆ ದರ 345 ರೂಪಾಯಿ ಇತ್ತು. ಇನ್ನು ಅತ್ತಿಬೆಲೆ ಟೋಲ್ ದರ ಕೂಡ ಹೆಚ್ಚಳವಾಗ್ತಾ ಇದೆ. ಕಾರುಗಳ ಒಂದು ಕಡೆಯ ಪ್ರಯಾಣಕ್ಕೆ 40 ರೂಪಾಯಿ ಇದೆ, ಹಳೆ ದರ 35 ರೂಪಾಯಿ ಇತ್ತು. ಲಘು ವಾಹನಗಳು, ಮಿನಿ ಬಸ್ಗೆ 65 ರೂಪಾಯಿ ಈಗ ಏರಿಕೆ ಆಗಿದೆ, ಹಳೆ ದರ 60 ರೂಪಾಯಿ. ಇನ್ನು ಟ್ರಕ್, ಬಸ್ಗೆ 125 ರೂಪಾಯಿ ಮಾಡಿದ್ದಾರೆ, ಹಳೆ ದರ 120 ರೂಪಾಯಿ ಇತ್ತು. ದೊಡ್ಡ ಮಲ್ಟಿ ಎಕ್ಸೆಲ್ ವಾಹನಗಳಿಗೆ ಒಂದು ಟ್ರಿಪ್ಗೆ 265 ರೂಪಾಯಿ ತಗೊತಾ ಇದ್ದಾರೆ, ಹಳೆ ದರ 260 ರೂಪಾಯಿ ಇತ್ತು. ಒಟ್ಟಾರೆ ಈ ಭಾಗದಲ್ಲಿ ಸಂಚಾರ ಮಾಡುವವರಿಗೆ ಇವತ್ತು ಮಧ್ಯರಾತ್ರಿಯಿಂದಲೇ ದರ ಏರಿಕೆಯ ಬಿಸಿ ತಟ್ಟಲಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.